ಅಲ್ಲಮನ ಅನುಭವದ ಅಂಗಳಕ್ಕೆ ಮತ್ತೊಮ್ಮೆ ಸ್ವಾಗತ. ಶರಣು ಶರಣಾರ್ಥಿ. ಅಲ್ಲಮ ತನ್ನ ಪ್ರತಿಯೊಂದು ವಚನಗಳಲ್ಲಿ ಗುಹೇಶ್ವರನನ್ನು ಅರ್ಥ ಮಾಡಿಕೊಳ್ಳುವ ಪ್ರತಿಪಾದನೆಯನ್ನೇ ಮಾಡ್ತಾ ಹೋಗ್ತಾನೆ. ಆದರೆ ಆ ಪ್ರತಿಪಾದನೆಗೆ ಕೊಡುವ ಉದಾಹರಣೆಗಳು ಯಾವುವು ಅಂದರೆ, ಪ್ರಕೃತಿಯಲ್ಲಿ ಹೇರಳವಾಗಿ ಸಿಗುವಂಥ ಪ್ರತಿಯೊಂದು ಸಂಗತಿಗಳು, ನಾವೇನು ಪರಿಸರದಲ್ಲಿ ಪ್ರಕೃತಿಯಲ್ಲಿ ನೋಡ್ತೀವಿ, ಅವೆಲ್ಲವೂ ಕೂಡ ದೇವರ ಹುಡುಕಾಟಕ್ಕೆ ಆಸರೆ ಮತ್ತು ಅಸ್ತ್ರಗಳಾಗ್ತವೆ. ಉದಾಹರಣೆಗೆ, ಈ ಭೂಮಿಯಲ್ಲಿ ನಿಧಿ ಇದೆ ಅಂತ ಹೇಳ್ತಾರೆ, ಸಂಪತ್ತಿದೆ ಅಂತ ಹೇಳ್ತಾರೆ. ಆದರೆ ಆ ಸಂಪತ್ತು ಕಣ್ಣಿಗೆ ಕಾಣೋದಿಲ್ಲ. ನೆಲ ಮಾತ್ರ ಕಾಣ್ತದೆ, ನೆಲದೊಳಗೆ ಅಡಗಿರುವ ನಿಧಿ ಕಾಣೋದಿಲ್ಲ. ಭಗವಂತ ಎಲ್ಲಾರ ಇರ್ಬೋದಪ್ಪ, ಎಲ್ಲಿಯಾದರೂ ವ್ಯಾಪಿಸಿರ್ಬೋದು. ಆಮ್ನಿ ಪ್ರೆಸೆನ್ಸ್, ಆಮ್ನಿ ಪ್ರೊಟೆಂಟ್ ಅಂತ ಕರೀತಾರೆ. ಎಲ್ಲ ಕಡೆಯೂ ಇರುವ, ಎಲ್ಲ ಕಡೆ ವ್ಯಾಪಿಸಿದಾನೆ ಅಂದರೆ ಅರ್ಥ, ಎಲ್ಲ ಕಡೆ ನೋಡುವ, ಎಲ್ಲ ಕಡೆ ಹುಡುಕುವ ಪ್ರಯತ್ನವನ್ನು ಮನುಷ್ಯ ಮಾಡಬೇಕು. ನೆಲದ ಮರೆಯಲಡಗಿದ ನಿಧಾನದಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ಬಯಲ ಮರೆಯಲಡಗಿದ ಮರೀಚೆಯಂತೆ, ಕಂಗಳ ಮರೆಯಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲವು. ನೋಡಿ, ನೆಲದೊಳಗೆ ನಿಧಿ ಇದೆ, ಕಾಣಂಗಿಲ್ಲ. ಮುಗಿಲು ಕಾಣಿಸ್ತದೆ, ಆದರೆ ಮಳೆಗಾಲದ ಸಂದರ್ಭದಲ್ಲಿ ಮಿಂಚು ಹೊಡೆದಾಗ ಓ, ಮುಗಿಲ ಮರೆಯಲ್ಲಿ ಮಿಂಚೂ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ಬಯಲಿನಲ್ಲಿ ಬರೇ ಬಯಲು ಕಾಣ್ತದೆ, ಬಿಸಿಲು ಕಾಣ್ತದೆ. ಅದರ ಬಿಸಿಲಿನ ಶಾಖ ಹೆಚ್ಚಾದಂಗೆಲ್ಲ ಏನೇನೋ ರೂಪಗಳು ಕಾಣ್ತಾವೆ, ಚಿತ್ರಗಳು ಕಾಣ್ತಾವೆ, ಮರೀಚೆಗಳು, ಬಿಸಿಲು ಕುದುರೆ ಅಂತ ಕರಿತೀವಿ, ಏನೇನೋ ಕಣ್ಣಿಗೆ ಗೋಚರ ಆಗ್ತದೆ. ಕಂಗಳ ಮರೆಯಲಡಗಿದ ಬೆಳಕಿನಂತೆ, ಕಣ್ಣದಾವು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ, ನನಗೆ ಎದುರಿನ ನೋಟವನ್ನು ನೋಡಲಿಕ್ಕೆ ಒಳಗಿರುವ ಬೆಳಕು ಬೇಕು. ಆ ಬೆಳಕಿದೆ, ಕಣ್ಣಿನಿಂದ ಅಡಗಿರುವ ಬೆಳಕಿದೆ. ಗುಹೇಶ್ವರ ನಿಮ್ಮ ನಿಲವು, ನಿಮ್ಮ ನಿಲುವು ಹೆಂಗಿದೆ ಅಂದ್ರೆ, ಹೆಂಗೆ ನೆಲದ ಮರೆಯಲ್ಲಿ ಅಡಗಿರುವ ನಿಧಿ, ಹಾಗೆ ಮುಗಿಲ ಮರೆಯಲ್ಲಿ ಅಡಗಿರುವ ಮಿಂಚು, ಬಯಲ ಮರೆಯಲ್ಲಿ ಅಡಗಿರುವ ಮರೀಚೆ, ಬಿಸಿಲು ಕುದುರೆ ಥರ, ಕಂಗಳ ಮರೆಯಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲುವು. ನೀವು ಹೀಗೆ ಎಲ್ಲ ಕಡೆ ಇದ್ದೀರಿ, ಅದರ ಹಿಂದದಿರಿ. ಮುಂದೆ ಗೋಚರವಾಗೋದೇ ಬೇರೆ, ಎದುರುಗಡೆ ಗೋಚರವಾಗೋದೇ ಬೇರೆ, ಆದರೆ ನೀವಿರುವಂಥ ರೀತಿಯೇ ಬೇರೆ. ನೋಡಿ, ಅಂತರಂಗದ ಪಯಣದಲ್ಲಿ ದೇವರನ್ನು ಹೆಂಗೆ ಹುಡುಕಬೇಕು ಅನ್ನೋದನ್ನು ಇಷ್ಟೊಂದು ರಸವತ್ತಾಗಿ, ಅದ್ಭುತವಾಗಿ ವಚನಕಾರರು ಎಲ್ಲರೂ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಅಲ್ಲಮಪ್ರಭು, ಅಕ್ಕಮಹಾದೇವಿ ಅದ್ಭುತವಾದ ಸಾಲಿನಲ್ಲಿ ಸೇರ್ತಾರೆ. ಶರಣು ಶರಣಾರ್ಥಿ.